ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದಂತಹ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಸಹ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಳ್ಳಲು ನೋಟಿಸ್ ಜಾರಿ ಮಾಡಿದೆ. ಇದರಿಂದ ರೈತರು ಕಳೆದ 66 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಆದರೂ ಸಹ ರಾಜ್ಯ ಸರ್ಕಾರ ಕ್ಯಾರೆ ಎನ್ನದ ಕಾರಣ ಜೂನ್ 6, 2026ರಂದು ಸುಮಾರು 10,000 ಬೈಕ್ಗಳ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. 5ನೇ ತಾರೀಕು ಕರ್ನಾಟಕ ಸರ್ಕಾರ ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ತಾ ಇದೆ, ಇದು ರೈತ ವಿರೋಧಿಯಾಗಿದೆ. ಈ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು. 2013 ಕಾಯ್ದೆ ಏನಿದೆ, ಕಾಯ್ದೆ ಕೆಳಗಡೆ ಸರ್ಕಾರ ತನ್ನ ನಡವಳಿಕೆಗಳನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಬಲಾತ್ಕಾರದ ಭೂ ಸ್ವಾಧೀನ ಮುಂದುವರೆದ್ರೆ ಈ 5ನೇ ತಾರೀಕಿನ ಕಾರ್ಯಕ್ರಮ ಭಾಳ ಪರಿಣಾಮಕಾರಿಯಾಗಿ ಸುಮಾರು 10,000 ಬೈಕ್ಗಳ ಮೂಲಕ ಸುಮಾರು 16,000 ಜನ ರೈತರು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಯಾರಾಗಿ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವಕಾಶ ಕೊಡ್ತಾರೆ ಅಂತ ಏನು ನಾವೇನು ಚಳುವಳಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರದ ಯಾವ ರೀತಿಯ ಅಡ್ಡಿ ಆತಂಕಗಳು ಬರ್ತದೋ ಅದನ್ನೆಲ್ಲ ಮೀರಿ ಹೋಗುವಂಥ ಶಕ್ತಿ ರೈತ ಸಂಘಕ್ಕಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಫಲವತ್ತಾದ ಜಮೀನಿನಲ್ಲಿ ದ್ರಾಕ್ಷಿ, ರೇಷ್ಮೆ, ಹೂ, ಹಣ್ಣು, ತರಕಾರಿ ಬೆಳೆಯಲಾಗ್ತಿದೆ. ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಕೊಡಲ್ಲ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಇಂದಿನ ಧರಣಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರದ ಶಾಖಾ ಮಠಾಧೀಶರಾದ ಶ್ರೀ ಮಂಗಳನಾಥ ಸ್ವಾಮಿ ಭಾಗಿಯಾಗಿ ರೈತರ ಶಾಪ ಒಳ್ಳೆಯದಲ್ಲ, ರೈತರನ್ನು ನೆಮ್ಮದಿಯಾಗಿ ಬದುಕಲು ಬಿಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ರೈತ ಅಂತಕ್ಕಂಥವರು ಇವರು ದೇಶದ ಬೆನ್ನೆಲುಬು. ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಹೇಳ್ತಾ ಅದು ಸತ್ಯವೂ ಕೂಡ ಹೌದು, ಅದೇನು ಉತ್ಪ್ರೇಕ್ಷೆ ಏನಲ್ಲ. ಅಂತ ರೈತರಿಗೆ ಸಂಕಷ್ಟ ಆದಾಗ, ಅಂತ ರೈತರಿಗೆ ತೊಂದರೆಗಳಾದಾಗ ಶ್ರೀಮಠ ಯಾವತ್ತೂ ಕೂಡ ಜೊತೆಗಿರುತ್ತೆ ಅಂತ ಹೇಳಿ ನಮ್ಮ ಪೂಜ್ಯ ಗುರು ನಿರ್ಮಲಾ ಸ್ವಾಮೀಜಿಯವರು, ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕಾಲದಲ್ಲೂ ಕೂಡ ಈಗಾಗಲೇ ನೀರಾವರಿ ಬಗ್ಗೆ ತಾವೆಲ್ಲ ಮಾತಾಡಿದ್ರಿ. ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ನಮ್ಮ 2 ಜಿಲ್ಲೆಗೆ ಏನು ನೀರಿನ ಹೋರಾಟದಲ್ಲೂ ಕೂಡ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಆಶೀರ್ವಾದ ಮತ್ತು ನಿರ್ಮಲಾ ಸ್ವಾಮೀಜಿಯವರ ಆಶೀರ್ವಾದವೂ ಕೂಡ ಇತ್ತು. ಇವತ್ತು ಇಲ್ಲಿ ಭೂ ಸ್ವಾಧೀನ ಆಗಿದೆ 2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ ನಮಗೆ ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ವಿರೋಧ ಅಲ್ಲ, ಅವು ಎಲ್ಲಿ ಬರಬೇಕು ಅಲ್ಲಿ ಬರಲಿ, ಬರಡಾದ ಭೂಮಿಗಳಿಗೆ ಬರಲಿ. ಹಾಗಂತೇಳಿ ಫಲವತ್ತಾದ ಭೂಮಿಯನ್ನ ನೀವು ಕಬಳಿಸ್ಕೊಂಡು ಅಥವಾ ಭೂ ಸ್ವಾಧೀನ ಮಾಡಿಕೊಂಡ್ರೆ ನಮ್ಮ ರೈತರು ಎಲ್ಲಿ ಹೋಗಿ ಬದುಕ್ತಾರೆ? ನೀವು ಒಂದು ಸಲ ಕೊರೋನಾವನ್ನ ನೆನಪು ಮಾಡ್ಕೊಳ್ಳಿ. ಆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರಿನಲ್ಲಿದ್ದವರೆಲ್ಲರೂ ಕೂಡ ಹಳ್ಳಿಗಳಿಗೆ ತಮ್ಮ ಜಮೀನಿಗೆ ಬಂದ್ರು. ಆ ಜಮೀನೇ ಇಲ್ಲ ಅಂತಂದಿದ್ರೆ ಅವರೆಲ್ಲರೂ ನೇಣಾಕ ಸಾಯಬೇಕಾಗಿತ್ತು. ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಮ್ಮ ಹೋರಾಟ ಇಂಡಸ್ಟ್ರಿ ಬೇಕು. ನಮ್ಮ ಮಕ್ಕಳುಗಳು ಇವತ್ತು ಕೂಡ ನಮ್ಮ ರೈತರ ಮಕ್ಕಳುಗಳು ತುಂಬಾ ವಿದ್ಯಾವಂತರಾಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬೇಕು ಅವ್ರಿಗೆ ಉದ್ಯೋಗದ ಸಮಸ್ಯೆ ಆಗತ್ತಿಲ್ಲ. ಹೋದ್ರೆ ಆ ಇಂಡಸ್ಟ್ರಿ ಎಲ್ಲಿ ಬರಬೇಕು ಅಂದ್ರೆ ಬರಡು ಭೂಮಿಗಳು ಬೇಕಿದ್ದಾವೆ. ನಮ್ಮ ತಾಲೂಕಲ್ಲೂ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಅವೆಲ್ಲ ಪರಿಶೀಲನೆಯನ್ನ ಮಾಡಿ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರ ರೈತರಿಗೆ ತೊಂದರೆ ಆಗಬಹುದು. ಇದರಲ್ಲಿ ರೈತರ ಅನ್ನನೇ ಬೆಳೆದಿಲ್ಲ, ರೈತರ ಕಣಜನೇ ತುಂಬಿಲ್ಲ ಅಂದ್ರೆ ನಮ್ಮ ಇವರೆಲ್ಲ ಮಾತಾಡ್ತಾ ಹೇಳ್ತಾ ಅದು ಕಂಪನಿ ದೇವರಾಜಲ್ಲ, ನಾವು ಮಣ್ಣು ತಿನ್ಬೇಕಾಗತ್ತೆ. ಮಣ್ಣು ತಿನ್ನ ಬದುಕಕ್ ಆಗಲ್ಲ. ಇಲ್ಲ ಅಂದ್ರೆ ಇವ್ರು ಯಾರೋ ಹೇಳಿದಾಗ ಮಾನಂದಗೌಡರು ಹೇಳಿದಾಗ ನಾವು ಪ್ರಾಣ ಕೊಡ್ಬೇಕಾಗತ್ತೆ. ಆ ಪ್ರಾಣ ಕೊಟ್ರೆ ನಾಳೆ ರೈತರು ಬೆಳೆನೇ ಬೆಳೆದಿಲ್ಲ ಅಂದ್ರೆ ನಾಳೆ ನೀವೆಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರೈತರು ಪ್ರಾಣ ಕೊಟ್ರು ಅಂದ್ರೆ ಬೇರೆಯವರು ಕೂಡ, ಅದು ಅಧಿಕಾರ ಇರ್ಬೋದು, ರಾಜಕೀಯ ವರ್ಗ ಇರ್ಬೋದು, ಎಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರಾಜಕೀಯಗಳವರು ಕೂಡ ಅನ್ನ ತಿನ್ಬೇಕು, ಅಧಿಕಾರಿಗಳು ಕೂಡ ಅನ್ನವನ್ನೇ ತಿನ್ಬೇಕಾಗತ್ತೆ. ಅನ್ನ ತಿಂದೆ ಯಾರು ಕೂಡ ಬದುಕಕ್ಕಾಗಲ್ಲ. ಅದಕ್ಕೆ ಅನ್ನವೇ ಸರ್ವಸ್ವ. ಅಂತ ನಿಟ್ಟಿನಲ್ಲಿ ಅನ್ನ ಬೆಳೀತಕ್ಕಂಥ ಅಥವಾ ಆಹಾರವನ್ನ ಕೊಡ್ತಕ್ಕಂಥ, ಜೀವನವನ್ನ ಕೊಡ್ತಕ್ಕಂಥವ್ರು ರೈತರು, ಆ ಬದುಕನ್ನ ಕಟ್ಕೊಡ್ತಕ್ಕಂಥವ್ರು ರೈತರು. ನೀವು ನಮ್ಮ ಪುಟ್ಟಣ್ಣಯ್ಯವರು ಹೇಳ್ತಾ ಇರೋ ರೈತ ಸಂಘದವರು, ಅಯ್ಯೋ ಕಂಪ್ಯೂಟರ್ ಅಲ್ಲಿ ಟೊಮೆಟೊ ತೆಗಿಯಕ್ಕಾಗತ್ತಾ ಅಂತ ಅನ್ನೋರು. ಹಾಗೆ
ನಾವು ಏನೇ ಕಂಪನಿಗಳು ಬಂದ್ರು ಏನೇ ಬಂದ್ರು ಕಂಪನಿಗಳಲ್ಲಿ ಕೆಲಸ ಮಾಡೋರು ಕೂಡ ಅನ್ನ ತಿನ್ಬೇಕು, ಕಂಪನಿಗಳು ಕಟ್ಟೋರು ಅನ್ನ ತಿನ್ಬೇಕು, ಕಂಪನಿಗಳಿಗೆ ಆಡಳಿತ ಮಾಡೋರು ಕೂಡ ಅನ್ನವನ್ನೇ ತಿನ್ಬೇಕಾಗುತ್ತೆ. ಅನ್ನ ತಿನ್ನಕ್ಕೆ ಒಂದಿಷ್ಟು ನಿಮ್ಗೆ ಜಮೀನುಗಳು ಬೇಡವಾ, ಆ ವ್ಯವಸಾಯ ಬೇಡವಾ ನಿಮ್ಗೆ? ಅದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಆ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದನ್ನ ಅದು ಏನು ಫಲವತ್ತ ಅಥವಾ ಇದೆಯೋ ಅಥವಾ ಬರಡಿದೆಯೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ. ಇವತ್ತು ಸಾಕಷ್ಟು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿ ಮುಖಾಂತರ ಒಟ್ನಲ್ಲಿ ಅವರು ಬಿಡೋಲ್ಲ ನಾವು ಕೊಡಲ್ಲ ಅನ್ನೋ ಹಾಗೆ KIADB ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಮತ್ತೊಂದು ಬಣ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.